ಹೆಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತು ಮನೆಯಲ್ಲಿ ಏನೋ ಮಾಡ್ತಾವ್ರೆ. ನಮ್ಮ ಮಧುವರು ಚಪಾತಿ ಮಾಡೋದಕ್ಕೆ ಹಿಟ್ಟೆಲ್ಲ ಕಲಿಸ್ಕೊಂಡು ಇದ್ದಾರೆ. ಮಾಮ ಏನೋ ಮಾಡ್ತಾವ್ರೆ. ಮಾಮ ಏನೋ ಪಲ್ಯ ರೆಸಿಪಿ ಮಾಡ್ತಾವ್ರೆ. ಸೊ ಇವಾಗ ಏನೋ ಅಂದರೆ ಹೇರ್ಸು ತುಂಬ ಲಾಂಗಾಗಿ ಬಂದುಬಿಟ್ಟಿದೆ. ಸೊ ಇವತ್ತು ಕಾಲೇಜಲ್ಲಿ ಕ್ಲಾಸ್ಗಳಲ್ಲಿದ್ದರು ನಮಗೂ ಹೇರ್ಸ್ ಬಗ್ಗೆ. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಕಟಿಂಗ್ ಮಾಡ್ಸ್ಕೊಂಡು ಬಂದುಬಿಟ್ಟು ಸ್ವಲ್ಪ ಸ್ನಾನ ಏನೆಲ್ಲ ಮಾಡೋಣ. ಬನ್ನಿ ಇವಾಗ ಫಸ್ಟು ಕಟಿಂಗ್ ಮಾಡ್ಸ್ಕೊಂಬರ್ಬೇಕು. ಏನೇ ಹೇಳ್ತಾಳದು ಮೊನ್ನೆ ಚಾವಿ ಒಂದು ಚೆನ್ನ ಮಾಡಿಕೊಡು ಗೈಸ್. ನೋಡಿ ಗೈಸ್, ಮೊನ್ನೆ ಮಾಡ್ಸ್ಕೊಂಬಂದಿದ್ದೀನಿ ಅಂತ ಹೇಳ್ತಾಳೆ. ನಾನಲ್ಲ, ಅದು ವಿಜಿತ್ತದ್ದು. ನೋಡಿ ಗೈಸ್ ಹೆಂಗಂತವಳೆ. ಸೊ ಇವಾಗ ನಾವು ಕೂಡ ಕಟಿಂಗ್ನ ಫುಲ್ ಸಾರಿ ಎಲ್ಲ ಕೂದಲು ತಗೊಳಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಫೈನಲ್ ಆಗಿ ಅಣ್ಣನಾಗಿ ಬಂದಿದ್ದೀವಿ. ಸೊ ನಾನು ಇವತ್ತು ಕಟಿಂಗ್ ಮಾಡಬೇಕಾಗಿತ್ತು. ಮತ್ತೆ ಆರಾಮಿದ್ದೀರಾ? ಊಟ ಆಯಿತು, ಕಾಫಿ ಆಯಿತು. ನಮ್ಮದು ಇವಾಗೆಲ್ಲ ಮುಗಿಸೋಬೇಕು. ಸೊ ಅದಕ್ಕೆ ಅವನು ಊರಿಗೆ ಹೋಗೋಣ. ಕಾಲೇಜಲ್ಲಿ ಬೈತಾ ಇರೋದಕ್ಕೆ ಬಂದಿರೋದು ಇವಾಗ. ಹಾಂ, ಯಾಕಂದರೆ ನಿನ್ನೆ ಕಾಲೇಜಲ್ಲೆಲ್ಲ ಬೈದ್ರಾ, ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿತ್ತು. ಸೊ ಗೈಸ್ ಇವಾಗ ಕಟಿಂಗ್ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆಯಲ್ಲ. A few moments later. ಸೊ ಗೈಸ್ ನೋಡಿದ್ರೆ ಕಟಿಂಗ್ ಯಾವ ಥರ ಇದೆ. ಈ ಸಾರಿ ಫುಲ್ಲು ಕೂಲ್ ತಲುಪಿಬಿಟ್ಟಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಲೇಜ್ ಎಷ್ಟು ಸೊ ಲಾಂಗ್ ಡೇಸಿಂದ ತುಂಬಾ ಲಾಂಗ್ ಬಿಟ್ಟಿದ್ದೆ ಕೂದಲು. ಸೊ ಇವಾಗ ಫುಲ್ ಎಲ್ಲ ತೆಗೆದಾಕ್ಬಿಟ್ಟೆ. ನೋಡಿ ಫೈನಲ್ ರಿಸಲ್ಟ್ ಯಾವ ಥರ ಇದೆ ಅಂತ ಕಟಿಂಗ್ದು. ಒಂಥರ ಚೆನ್ನಾಗಿ. ನಾನು ಫಸ್ಟು ಪಿ ಯು ಅಲ್ಲೆಲ್ಲ ಹೋಗ್ತಿದ್ನಲ್ಲ, ಸೊ ಯಾವಾಗ ಈ ಥರ ಕಟಿಂಗ್ಸೇ ಮಾಡಿಸ್ತಿದ್ದೆ ಜಾಸ್ತಿ. ಸೊ ಇವಾಗ ಮತ್ತೆ ಅದೇ ಥರ ಮಾಡಿಸಿದ್ದೀನಿ. ಸೊ ಒಂಥರ ಫೀಲ್ ಆಗ್ತಾಯಿದೆ ಚೆನ್ನಾಗಿ. ಒಂಥರ ಪಿ ಯು ಹುಡುಗನ ಥರ ಫೀಲ್ ಆಗ್ತಾಯಿದೆ. ಸೊ ಇವಾಗ ಸ್ನಾನಗಿನ ಎಲ್ಲ ಮಾಡಿಕೊಂಡು ಮನೇಲಿ ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ ಸೇರಿ. ಸೊ ಗೈಸ್ ಫೈನಲ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀನಿ. ಸೊ ಇಲ್ಲಿ ನೋಡಿ ಇವನು ನನ್ನ ಜೊತೆ ಏನು ಮಾಡ್ತಾವ್ರೆ ಇವರು. ಚೀ ಸಂಜಿ ಚಿಚಿ ಗೈಸ್ ಇವ್ರು ನೋಡಿ ಹೆಂಗೆ ಮಲ್ಕೊಂಡವ್ರೆ. ಹಾಂ, ಇದು ರಿಂಗ್ ನೋಡೋಣ. ಅವು ಹಾಕೊಂಡು ಒಂದು ವರ್ಷ ಹಾಕತ್ವವು ಇವಾಗ ನೋಡಕತ್ತ. ಬ್ಯಾರೆದು ಯಾರು ಹಿಂಗೆ ಅಲ್ಲಿ ಕಾಣತ್ತವ. ಯಾರು ಹಿಂಗೆ ಇಯರಿಂಗ್? ಹಾಂ, ಅವು ಹಾಕೊಂಡು 1.5 ವರ್ಷ ಆಯ್ತು. ಅದ್ರಾಗ ಕಾಣತ್ತಿತ್ತು, ಅದ್ರಾಗ ತೋರ್ಸಾತಿದ್ಯಾ? ಹಂಗ ವರ್ಷ ಆಯ್ತು. ಹಾಂ, ಮತ್ತೆ ಯಾವಾಗ ಸೆಕೆಂಡ್ ಪಿ ಯು ಎಂಡಲ್ಲಿ ಮುಗಿಯುವಾಗ ಹಾಕೊಂಡಿದ್ದವು. ಗೈಸ್ ಇಲ್ಲಿ ನೋಡಿ ನಮ್ಮದು ಅವನ ಮಾತು ಅವನು ಮದಿ ಹೆಂಗ ಏನಿ ಮಾಡ್ತಿರಲ್ಲೋ ಗೈಸ್ ಇವ್ರಿಗೆ ನೋಡಿ. ಹ್ಞೂ ಮದಿ ನೀನು ಹಾಡು ಗೈಸ್. ಒಂದು ಭಾವಗೀತೆ ಹಾಡೋದಕ್ಕೆ ಹೆಂಗೆ ಹೇಳ್ತಾರೆ ನೋಡಿ ಅವರು. ಒಂದು ಏನಾಗತ್ತೆ ಹಾಡಿದ್ರೆ ನಮ್ ಕಡೆಯಿಂದ ಎಲ್ಲ ಹಾಕಿಸ್ಕೊಂಡ್ ಕೊಡ್ತೀರಿ, ವಾಪಸ್ ಕೊಡ್ ಬಂದ್ ಎಲ್ಲ ಬರದ್ ಕೊಡ್ತೀರಿ. ಕೈಸ ಅವು ಚಿಕ್ಕ ಮಗು ಹೆಂಗಂತ ನೋಡಿ. ಕೈ ತಗೊಂಡ್ ಕಾಡೆ ಗಂಜಿ ಗುಂಜಿ ಏ ಟಿನಿ ನೀನಿ ಅಂತ ಆಡ್ಬಿಡ. ನಿಂಗ್ ಗೊತ್ತಿಲ್ಲ ಯಾವ್ದು? ನಿಂಗ್ ಗೊತ್ತಿಲ್ಲ? ನಿಂಗ್ ಮದು ಪುಟಾಣಿ ನಿಂಗ್ ಗೊತ್ತಿಲ್ಲ? ನಂಗೆ ಗೊತ್ತದ ಅದು ಯಾರ್ದು ಭಾವಗೀತೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್. ಫಸ್ಟ್ ಒಂದೇದು, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ ಹಿಂದ 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 ಹೋದ
ಹಿಂದೆ ನೋಡದ ಗೆಳತಿ ಹಿಂದೆ ನೋಡದ, ಇದು ಒಂದು ಯಾರ್ದು ಅಂತ ಹೇಳಿ. ನೆಕ್ಸ್ಟ್ ಒಂದು ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ ಕೀಳುವವರಾರೆಂದು, ಅದೊಂದು. ಮತ್ತೆ ಇನ್ನೊಂದು ಭಾಗೀತೆ, ಹಾ, ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಪ್ರೀತಿಗೇನು ಬೆಲೆ ಇದೆ, ಅದೊಂದು. ಇನ್ನೊಂದು ಸಂತೆಗೆಂದು ಬಂದ ಮಗು ಸಂದಣಿಯಲ್ಲಿ ಕಳೆದಿದೆ, ಹುಡುಕಿ ಕೊಡಿಯವ್ವ ಹಾಲೊಳಗೆ. ಆಕಿ ಗಾಯ್ಸ್ ನಮ್ಮ ಅಮ್ಮ ಸಾಂಗ್ ಆಡ್ತಾ ಇದ್ರೆ ಅವಳು ನೋಡಿ ಬರ್ತಾಳೆ. ಹುಡುಕಿ ಕೊಡಿರವ್ವ ಹುಡುಕಿ ಕೊಡಿರವ್ವ, ಅದೊಂದು. ಅಕ್ಕೋ ಅದೇ ಕರೆಕ್ಟಿ. ಹಾ, ಮತ್ತೆ ಇನ್ನೊಂದು ಭಾವಗೀತೆ ಯಾವ್ದಾಯ್ತಲ್ಲ ನಿಂಗೆ ಗೊತ್ತಾನ? ಅವರ ಸ್ಕೂಲ್ ಒಳಗೆ ಏನು ಹಾಡ್ತಿರ್ಲಿಲ್ಲನ ಗೈಸ್? ಇವೆಲ್ಲ ಯಾರು ಇವು ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ. ಸೊ ಗಾಯ್ಸ್ ನೋಡಿದ್ರಲ್ಲ ನಮ್ಮ ಒಂದು ಭಾವಗೀತೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆಡಿದ್ರು ಅವರು. ಅವ್ರ ಹತ್ರ ಇನ್ನೂ ಟ್ಯಾಲೆಂಟ್ ಇದೆ, ಇವಾಗ ಆಚೆ ತೋರಿಸ್ತೀವಿ ಇನ್ನು. ಭರತನಾಟ್ಯ ಮಾಡಲ್ವಾ? ನಮ್ ಕಲ್ಸ್ಕೊಂಡು ನಾವ್ ಮಾಡ್ತೀವಿ, ಅದನ್ನು ಮಾಡಂಗಿಲ್ಲ ಏನಿಲ್ಲ. ಸೊ ಗೈಸ್ ಏನು ಅಂದ್ರೆ ನಮ್ಮ ಮಾಮನ ಹತ್ರ ಅಡಿಗೆ ಟ್ಯಾಲೆಂಟ್ ಇದೆ, ಮತ್ತೆ ಡ್ಯಾನ್ಸ್ ಮಾಡೋ ಅದು ಟ್ಯಾಲೆಂಟ್ ಇದೆ. ಡ್ಯಾನ್ಸ್ ಅಲ್ಲಿ ನಮ್ಮ ಮಾಮ ಭರತನಾಟ್ಯ ಮಾಡಿ ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಭಾವಗೀತೆ ಸ್ಪರ್ಧೆ ಆಕೆ ನಡ್ಕೊಂಡ್ ಬರ್ತಾನೆ ಅಂದ್ಲು, ನಾ ಲೇಟಾಗಿ ಬಂದಿತ್ತು. ಸೊ ಒಂದೊಂದಾಗಿ ಟ್ಯಾಲೆಂಟ್ನ ಆಚೆ ತೋರಿಸ್ತೀವಿ ಅವ್ರದ್ದು. ಸೊ ಇವಾಗ ಮನೆಯಲ್ಲಿ ಯಾರು ಭಾವಗೀತೆ ಹೇಳಿಲ್ಲ, ಮಾಮ ಒಬ್ಬರೇ ಹೇಳಿದ್ರು. ಸೊ ಇವರೆಲ್ಲ ಹೇಳ್ತಾರೆ ಅಂದರೆ ಹೆಂಗೆ ಕೂತ್ಕೊಂಡವ್ರು ನೋಡಿ. ಮತ್ತೆ ನಿಮ್ಮ ಶಾಲೆಗೆ ಹಾಡು ಹೇಳೋರನ್ನ ಸ್ವಾಗತ ಗೀತೆ ಯಾವ್ದಾದ್ರು ಇದ್ರು ಹೇಳ್ಬೋದು. ಹಾಂ ಗೈಸ್ ನಮ್ಮಮ್ಮ ಬಂದ್ಲು. ಭಾವಗೀತೆ ಹೇಳ್ತೀಯಾ? ಬಂಗಾರದ ರಾಜ್ಕುಮಾರಿ ಕೇಳೆ ನನ್ನ ಮುದ್ದು ಗಿಣಿ ಅಂತ ಹಾಡ್ತಾಳೆ. ನಮ್ಮ ಅಮ್ಮ ಹೆಂಗ್ ಗೊತ್ತಾ ಗೈಸ್, ನಮ್ಮ ಅಮ್ಮನ ಜೀವ ನೈಸ್ ಮಾಡೋದು ಅಲ್ಲ ಬೇ. ಹಂಗೂ ಬೇಜಾರಾಗ್ಬಿಡುತ್ತೆ ನೀನು ನಡ್ಕೊಂಬರೋದು ನೋಡಿ. ಪ್ಯಾನ್ ಕಾರ್ಡ್ ಸಿಗ್ತಾ? ನಿಂದು ಪ್ಯಾನ್ ಕಾರ್ಡ್ ಸಿಗಲ್ದು. ಅವರು ವೆರಿಫಿಕೇಶನ್ ಕೊಡ್ರಿ ಅಂತ ಮೆಸೇಜ್ ಆಗತ್ತ. ಏನ್ ಮಾಡಿದೆ ಈಗ ನಿಂದು ಹುಡುಕು ಮಾಡಿ ನಿಂದ ಹಾಕ್ಬೇಕು. ಈಗ ನಿಂದ ಇಮೇಲ್ ಐಡಿ ಕೊಟ್ಟೈತೆ ಅದಕ್ಕೆ. ಮತ್ತೆ ಹೆಂಗೀಗ? ಹೆಂಗಂದ್ರೆ ಇವಾಗ ನೀನು ನೋಡು ಕೇಳ್ಬೇಕು ನಮ್ಗೆ. ಈಗ ಹೆಂಗಾರ ಮಾಡಿ ಇಸು ಕೊಡ್ಬೇಕು ನೀನು ಪ್ಯಾನ್ ಕಾರ್ಡ್. ಹೊಸಾದ್ ಮಾಡ್ಸಕ್ ಈಗ 20 ದಿನ ಬೇಕು ಬರಾಕ. ಹಳೇದ್ ಬರ್ತದ, ಜೆರಾಕ್ಸ್ ಬರ್ತದ. ನಾಲ್ಕು ಜೆರಾಕ್ಸ್ ಬರ್ತ ನಡೀತಿದ್ದ, ನಿನ್ ಹೆಸರು ತೊಂದ್ರೆ ಆಗಿದ್ದದು. ಇದ್ ಬಂತ ಅಮ್ಮ ಬಂದ್ರು. ಇಲ್ಲಿ ಏನೋ ಮಾಡೋರೆ, ಏನಿದು ಏನೋ ರೋಲ್ ಮಾಡಿಕೋರೆ ಗಾಯ್ಸ್. ಸ್ವೀಟಾ ನಮ್ಮ ಅಮ್ಮ ನೋಡಿ. ಮನೆ ಮಾಡಿದ್ರು ಚಪಾತಿ ಉಪ್ಪು ಕಾಳ ಹಾಕಿಟ್ಟಾನ್ರಿ. ಸೊ ಗೈಸ್ ನಮ್ಮ ಮನೇಲಿ ಏನೋ ಮಾಡವ್ರೆ. ಏನ್ ಮಾಡಿದ್ರು? ಸಕ್ಕರೆ ಹಾಕಿ ತುಪ್ಪ ಹಾಕಿ ಕೊಬ್ಬರಿ, ಶುಗರು ಮತ್ತೆ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿ ಕೊಟ್ಟವ್ರೆ. ನಮ್ಮ ಅಮ್ಮ ನೋಡಿ ಪ್ಲೇಟ್ ತೊಗೊಂಡೆ ಕೂತ್ಕೊಂಡ್ಬಿಟ್ಟವ್ರೆ. ಇವ್ರು ಆಲ್ರೆಡಿ ಬಾರಿಸ್ತವ್ರೆ. ಸ್ವೀಟ್ ಜಾಸ್ತಿ ಗೈಸ್ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಮಾಡೋರು ಅಂತ ಆದರೆ ನಾನು ಭವಿಷ್ಯ ಮಾಡ್ಬಿಟ್ಟವ್ರೆ. ಏನು ಮಾಡೋ ಅಂತ ನೋಡೋಣ. ಇಲ್ಲಿ ನೋಡಿ ಸೌತೆಕಾಯಿ ಸಾಂಬಾರು ಮಾಡಿ ಇಟ್ಟವ್ರೆ, ಮತ್ತು ರೈಸ್ ಮಾಡಿಟ್ಟವ್ರೆ. ಸೊ ಇವತ್ತು ಏನು ಅಷ್ಟೊಂದು ಸ್ಪೆಷಲ್ ಇಲ್ಲ. ಆಲ್ರೆಡಿ ಸೌತೆಕಾಯಿ ಸಾಂಬಾರು ಮಾಡಿ ಇಟ್ಟವ್ರೆ. ಇವಾಗ ಸೊ ಗೈಸ್ ಫೈನಲ್ ಆಗಿ ನಮ್ಮ ಮಧು ಅವ್ರದ್ದು ಆಪ್ರೇಷನ್ದು ಏನಾಯ್ತು ಆಪ್ರೇಷನ್ದು. ಸೊ ಗೈಸ್ ಇದು ತೋರಿಸಿದ್ದು ಗೈಸ್ ಇದು ಇದೆಯಲ್ಲ ಗಂಟು ಇದು ಇದೆಯಲ್ಲ ಇದು. ಸೊ ಇದಕ್ಕೆ ಏನೋ ಆಪ್ರೇಷನ್ ಮಾಡ್ಬೇಕು ಅನ್ನೋದಕ್ಕೆ, ಅದಕ್ಕೆ ಇವಾಗ ಅದನ್ನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡವ್ರೆ. ಇನ್ನೂ ಅದು ರಿಪೋರ್ಟ್ ಬಂದಿಲ್ಲ. ಬಂದೈತಾ?
ಓ ಬಂದೈತಂತೆ ಇವಾಗ ಏನು ಹೇಳ್ಯಾರ ಡಾಕ್ಟ್ರು? ಈಗ ಡಾಕ್ಟರ್ ಕ್ಯಾ ಕೊಡ್ತಾಳ, ನಾ ಏನು ಹೇಳ್ತಾನ ಅದು ಕೇಳಿ ಮಾಡಿಸ್ಕೊಳ್ಳಿ. ಸೊ ಆ ಒಂದು ಗಂಟು ಏನಾಗಿದೆ ಆ ಗಂಟ್ಲ ಹತ್ರ, ಸೊ ಅದನ್ನ ರಿಪೋರ್ಟು ಇವರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇದ್ದಾರಲ್ಲ, ಸೊ ಇವ್ರಿಗೆ ಕೊಟ್ಟು ತೋರಿಸ್ಬಿಡ್ಬೇಕು. ಅವಾಗ ಅವ್ರೇನು ಹೇಳ್ತಾರೆ, ಆಪ್ರೇಷನ್ ಮಾಡಬೇಕು ಇಲ್ಲ ಹಾಗೆ ಮೆಡಿಸನ್ ತೊಗೊಂಡ್ರೆ ಹೋಗುತ್ತೋ ಅಂತ ಅವರು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರೆ. ಸೊ ಅದು ಏನಕ್ಕಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಸಡನ್ನಾಗಿ ಅವರಿಗೆ ಬಂದ್ಬಿಟ್ಟಿದೆ, ನೋಡುವ ಏನಾಗುತ್ತೆ ಅಂತ. ಅದು ಹೇಳಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದವ್ರೆ, ನೋಡುವ. ಸೊ ಗೈಸ್ ಎಂಥದ್ದು ಅಂದರೆ ನಮ್ಮ ಅಮ್ಮನ ಪ್ಯಾನ್ ಕಾರ್ಡ್ ಕಳೆದೋಗೈತೆ ಅಂತ ಹೇಳ್ಬಿಟ್ಟು ಇವಾಗ ಫುಲ್ ಆದಂತ ಮಾಡೋವ್ರೆ. ಇವಾಗ ನೋಡೋಕ್ಕಿಟ್ಟಿಲ್ಲ ಅಂದರೆ ನಮ್ಮನ್ನೆಲ್ಲರೂ ಮೂಲೆಗೆ ಏರ್ಸ್ತೀನಿ ಅಂತ ಹೇಳಿದ್ರೆ. ಸೊ ನಾವು ಕೂಡ ಸ್ವಲ್ಪ ಊಟ ಮಾಡೋಣ ಅಂದರೆ ಇಲ್ಲಿ ಎಷ್ಟು ಅರ್ವರಿಂದ ತೋರಿಸ್ತೀನಿ ನೋಡಿ, ಫುಲ್ಲು ರೂಮ್ ಎಲ್ಲ ಹೆಂಗಾಗ್ಬಿಟ್ಟೈತೆ. ಸೊ ಇವಾಗ ಎಲ್ಲ ತೆಗೆದು ಮೇಲೆ ಇಕ್ಬೇಕು. ಸೊ ಗೈಸ್ ಫೈನಲಾಗಿ ಎಲ್ಲ ಮೇಲೆಗಡೆ ಎತ್ತಿ ಬಿಸಾಕದೆ ಇವಾಗ ಊಟ ಹೊಟ್ಟೆ ಬೇರೆ ಹಸಿತೈತೆ. ಸೊ ಹೊಟ್ಟೆಗೆ ಫಸ್ಟು ಏನಾದರೂ ಹಾಕ್ಕೊಳ್ಳೋಣ. ಏನು ಅಂದರೆ ಅಮ್ಮನ ಪ್ಯಾನ್ ಕಾರ್ಡ್ ಸಿಕ್ಕಿಲ್ಲ. ಸೊ ಇವಾಗ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಅವ್ರು ಮೊದಲೇ ಹೇಳ್ಬಿಟ್ಟವ್ರೆ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ತೆಗೆದಿಕ್ಬೇಕು ನೀವು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನೋಡಿದ್ರೆ ಡಾಕ್ಯುಮೆಂಟೇ ಸಿಗ್ತಾಯಿಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ಇವತ್ತು ಏನೋ ಸೌತೆಕಾಯಿ ಸಾಂಬಾರು ಮಾಡೋರಂತೆ ರೈಸ್, ನೋಡೋಣ ಎಲ್ಲಿ. ಸೌತೆಕಾಯಿ ಸಾಂಬಾರು ಜೊತೆ ರೈಸ್ ಹಾಕೊಂಡು ಬಾರಿಸ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ರೈಸ್ ಎಲ್ಲ ಹಾಕ್ಕೊಂಡೆ. ಇವಾಗ ಇದೇನೋ ಸೌತೆಕಾಯಿ ಸಾಂಬಾರು ಅಂತ ಅವರೇ, ನೋಡೋಣ ಬನ್ನಿ ಇವತ್ತು ಟೇಸ್ಟ್ ಮಾಡೋಣ ಸೌತೆಕಾಯಿ ಸಾಂಬಾರನ್ನ. ಸೊ ಇವತ್ತು ನಮ್ಮ ಮನೆಯಲ್ಲಿ ಇದು ಮಾಡೋರೆ. ಇವತ್ತು ಅಷ್ಟೊಂದು ಏನು ರೆಸಿಪಿ ಏನು ತೋರ್ಸೋಕ್ಕಾಗಿಲ್ಲ. ಸೊ ನಾನು ಆಚೆ ಹೋಗಿದ್ನಲ್ಲ ಹೇರ್ ಕಟ್ಟಿಂಗ್ ಅಂತ. ಸೊ ಅದಕ್ಕೆ ಇವತ್ತೇನು ಮಾಡೋರು ಅದನ್ನೇ ನೋಡೋಣ. ಏನೋ ಓಕೆ, ತುಂಬ ಖಾರ ಆಗಿದೆ. ಬೇರೆ ನಂಗೆ ಕೋಲ್ಡ್ ಬೇರೆ ಆಗೈತೆ. ಸೊ ಇವಾಗ ಖಾರ ಅಂದರೆ ಮುಗೀತು ನನ್ನ ಕತೆ. ಸೊ ಗೈಸ್ ಎಲ್ಲ ಊಟ ಎಲ್ಲ ಆಯಿತು. ಏನು ಅಂದರೆ ನಾನೇನೋ ಮರಿತಾ ಇದ್ದೀನಿ ಮತ್ತೇನು ಅಂದ್ಕೊಂಡು ಆಮೇಲೆ ಇವಾಗ ಯೋಚನೆ ಆಯಿತು. ಏನು ಅಂದರೆ ನಿನ್ನೆ ಒಂದು ಫಂಕ್ಷನ್ ಹೋಗಿದ್ನಲ್ಲ ನಮ್ಮ ಓಲ್ಡ್ ಕಾಲೇಜ್ ಪಿಯುದು. ಆ ಕಾಲೇಜಲ್ಲಿ ಅಂದರೆ ನನ್ನ ಫ್ರೆಂಡೇ, ಅಂದರೆ ಒಂಥರ ಫ್ರೆಂಡು ಅಂತ, ಅವರು ಟಾಪಲ್ಲಿ ಬಂದಿದ್ದರು. ಸೊ ಅವ್ರಿಗೆ ಕೊಟ್ಟಿರೋ ಗಿಫ್ಟಲ್ಲಿ ನಾನು ಅದನ್ನೇ ತಗೊಂಡಿದ್ದೀನಿ. ಸೊ ತೋರಿಸ್ತೀನಿ ಏನು ಗಿಫ್ಟ್ ಅಂತ. ಆ್ಯಕ್ಚುಲಿ ನಾನು ಕೂಡ ಅದನ್ನ ಅನ್ಬಾಕ್ಸಿಂಗ್ ಮಾಡಿಲ್ಲ. ಸೊ ಇವಾಗ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡಿ ಏನಿರುತ್ತೆ ಅಂತ. ಬನ್ನಿ, ನಿಮಗೆ ಇದು ಏನೋ ಗಿಫ್ಟ್ ಕೊಟ್ಟವ್ರೆ. ಸೊ ನೋಡುವ ಏನೈತೆ ಅಂತ ತೋರಿಸ್ತೀನಿ. ಗಿಫ್ಟ್ ಎಲ್ಲ ಕೊಟ್ಬಿಟ್ಟವ್ರೆ. ಸೊ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಆಯಿತಾ. ನನಗೂ ಗೊತ್ತಿಲ್ಲ. ಸೊ ಏನೋ ಕೊಟ್ಟವ್ರೆ. ಅದ್ರ ತುಂಬ ಚೆನ್ನಾಗಾಯ್ತು ಗೈಸ್ ಫಂಕ್ಷನ್ ಮಾತ್ರ. ಏನೇ ಹೇಳಿ, ಊಟ ಗೀಟ ಎಲ್ಲ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ಹೋಗಿದ್ದೀವಿ ಅನ್ನೋದು ಒಂದು ಕಾರಣಕ್ಕಾಗಿ. ಏನೋ H2O ಬಾಟ್ಲ್ ಕೊಟ್ಬಿಟ್ಟವ್ರೆ ಗೈಸ್. ಯಾವ ಥರ ಬಾಟ್ಲ್ ಇದೆ ಅಂತ ನೋಡುವ. ಓಹ್, ಚೆನ್ನಾಗಿರೋ ಥರ ಇದೆ, ನೋಡುವ. ಗೈಸ್ ಫೈನಲಿ ಇದೊಂದು ಬಾಟ್ಲೆ ತೊಗೊಂಬಂದಿದ್ದೀನಿ ಅವರಿಂದ. ಚೆನ್ನಾಗಿದೆ. ಅದರ ಬೇರೆ H2O, ಇದು ಕೆಮಿಸ್ಟ್ರಿ ಸಿಂಬಲ್ಲು H2O ಅನ್ನೋದು. ತುಂಬ ಖುಷಿ ಆಯಿತು ಗೈಸ್ ಇದೊಂದು ಬಾಟ್ಲು. ಇದನ್ನೇ ಯೂಸ್ ಮಾಡ್ತೀನಿ ನಾಳೆಯಿಂದ. ಸೊ ಚೆನ್ನಾಗಿದೆ, ತೋರಿಸ್ತೀನಿ ನಮ್ಮ ಕೈಗಳಿಗೆಲ್ಲ. ಎಕ್ಸಾಮ್ ಫೀಸ್ ನೋಡಿ ನಮ್ಮ ಕಾಲೇಜ್ನಾಗ ಬಾಟ್ಲ್ ಕೊಟ್ಟ ಒಂದು ಐಫೋನ್ ಕೊಡಿಸಿ. ಗೈಸ್ ಇವ್ರದ್ದು ಮಾರ್ಕ್ಸ್ ಕಾರ್ಡ್ ಸಿಕ್ಕೈತೆ ಅನ್ನೋ ಒಂದು ಖುಷಿ ಅದಾವ್ರೆ. ಬಟ್
ಅಮ್ಮಂದು ಪ್ಯಾನ್ ಕಾರ್ಡ್ ಮಾತ್ರ ಸಿಕ್ಕಿಲ್ಲ. ಸೊ ನೋಡುವ ಇದು ಹುಡ್ಕೋಣ. ಹಲೋ ಒಂದು ಬಾಟ್ಲು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ದು. ಮತ್ತೆ ನೀವು ಪ್ರೈಮರಿ ಹೋಗು ಇನ್ನೊಂದು ಫೀಸ್ ಕಟ್ಟ ಎರಡರ ಒಂದು ಕೆಲಸ ಮಾಡಿ. ಈ ಒಂದು ಬಾಟ್ಲು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಥ್ಯಾಂಕ್ ಯು. ಇನ್ಮೇಲಿಂದ ಇದನ್ನೇ ಯೂಸ್ ಮಾಡ್ತೀನಿ, ಓಕೆನಾ? ಸೊ ಇನ್ಮೇಲಿಂದ ಇದನ್ನ ಯೂಸ್ ಮಾಡುವ. ಎಲ್ಲ ಊಟ ಗೀಟ ಎಲ್ಲ ಆಯಿತು. ಸೊ ಇವಾಗ ಬಾಲ್ಕನಿಯನ್ನು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಒಳಗಡೆ ಹೋಗೋಣ. ಇನ್ನೊಂದು ಕೈ ಹಿಡ್ಕೊ, ಆ ಕೈಲೇ ಹಿಡ್ಕೋತಿ. ಏನು ಅಂದರೆ ಇವತ್ತು ನಮ್ಮ ಮಾವ ಡಿಬೇಟ್ ಮಾಡಿದ್ದಾರೆ. ಸೊ ಆ ಒಂದು ಸಾಂಗ್ 3 ಸಾಂಗನ್ನು 4 ಸಾಂಗ್ ಆಡಿದ್ದಾರೆ. ಸೊ ಗೈಸ್ ಆ 4 ಸಾಂಗಿಗೆ ಅವು ಹೆಸರು ಯಾವುದಿದೆ ಅಂದರೆ ಅವ್ರು ಯಾವ ಸಾಂಗ್ ಆಡಿದ್ದಾರೆ ಆ ಸಾಂಗ್ ಬರೆದವರು ಯಾರ ಹೆಸರು ಇದ್ದಾರೆ ಅವ್ರದ್ದು ನೀವು ಗೆಸ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸ್ಬೇಕಂತ ಹೇಳಿದ್ದಾರೆ. ಸೊ ಅದೊಂದು ನೀವು ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ. ಹೀಗೆ ನೋಡ್ತಾ ಇರಿ, ನಗ್ತಾ ಇರಿ. ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕಂದ್ರೆ ಸ್ವಲ್ಪ ಟೀಚ್ ಮಾಡಿ, ನಾವು ಕೂಡ ಕಲಿಯೋಣ. ಏನು ಅಂದರೆ ನಾನು ಇವಾಗ ಸ್ಟಾರ್ಟ್ ಮಾಡಿ 1 ಮಂತ್ ಕೂಡ ಆಯಿತು ಇವಾಗ ಅಂದ್ಕೊತೀನಿ. ಸೊ 1 ಮಂತ್ ಮೇಲೇ ಆಗಿರ್ಬೋದು, ಆಗಿದೆ ಒಂದು ಓಕೆ. ಬಟ್ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಿ. ಎಲ್ಲ ಇವಾಗ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆಗ್ತಾಯಿದೆ. ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಹೇಳಿ, ನಾನೆಲ್ಲ ತಿಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದ ಸಿಗೋಣ. ಟಾಟಾ, ಬೈ ಬೈ. ಅಷ್ಟೇ.